ಆತ್ಮೀಯರೇ, ಚಕ್ರಗಳು ಅಂತೀವಿ. ಎನರ್ಜಿ ಸೆಂಟರ್ಸ್ ನಮ್ಮ ದೇಹದಲ್ಲಿರುತ್ತೆ. 7 ಎನರ್ಜಿ ಸೆಂಟರ್ಸ್ ಇರುತ್ತೆ. ಅದು ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಬ್ಯಾಲೆನ್ಸರ್ ಇದ್ರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಸರಿಯಾಗಿ ಇರುತ್ತೆ ರೀ. 100%. ಫಾರ್ ಎಕ್ಸಾಂಪಲ್, ಹಣಕಾಸು, ದುಡ್ಡು, ಮನಿ ತುಂಬಾ ಫ್ಲೋ ಆಗಬೇಕು, ತುಂಬಾ ಇರಬೇಕು, ರಿಸರ್ವ್ ಆಗಿರ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗ್ಲೂ ಇರಬೇಕು, ಸ್ವಲ್ಪ ಮನೆಯಲ್ಲಿ ದುಡ್ಡು ರಿಸರ್ವ್ ಇರಬೇಕು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಮಾಡೋದಕ್ಕೆ ನೂರಾರು ವಿಧದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ದೇವರು ನಮ್ಗೆ ಅಷ್ಟು ಅವಕಾಶಗಳು ಕೊಟ್ಟಿದ್ದಾರೆ. ಸೊ ಒಂದೇ ಎರಡು ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಯೋಗ, ಕೆಲವು ಪರ್ಟಿಕ್ಯುಲರ್ ಯೋಗಾಸನ ಮಾಡಿದ್ರೆ ಅದು ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಸೊ ಊಟ, ಡಯಟ್ ನ್ಯೂಟ್ರಿಷನ್ ಅಂತ ಹೇಳ್ತೀವಲ್ಲ, ಸರಿಯಾದ ಊಟ ಮಾಡಿದ್ರೇನು ಅದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ ಮಂತ್ರ, ಲಮ್. ಇದು ಜನರಲ್ ಮಂತ್ರ, ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತಿದ್ದು. ಲಮ್ ಮಂತ್ರನ ಪ್ರತಿದಿನ ಚಾಂಟ್ ಮಾಡಬೇಕು ರೀ. ಪ್ರತಿದಿನ ದೀರ್ಘವಾದ ಉಸಿರನ್ನ ತೆಗೆದುಕೊಂಡು ಲಮ್ ಈ ರೀತಿ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಚಾಂಟ್ ಮಾಡ್ಬೋದು. ಓಕೆನಾ? ಮಿನಿಮಮ್ 11 ರೌಂಡ್ ಮಾಡಿ, ಮ್ಯಾಕ್ಸಿಮಮ್ 58 ರೌಂಡ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿ. ಹೋಗ್ತಾ ಪ್ರತಿದಿನ ಅಭ್ಯಾಸ ಆಗ್ತಾ ಆಗ್ತಾ 108 ರೌಂಡ್ಸ್ಗೆ ನೀವು ತೆಗೆದುಕೊಂಡು ಹೋಗ್ಬೋದು. ಸೊ ಅದ್ಭುತ ನೋಡಿ ರಿಸಲ್ಟ್. ಬಟ್ ಪ್ರತಿದಿನ ಮಾಡಬೇಕು. ಸೊ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಒಂದು 10 ಜನರ ಹತ್ರ ಈ ವಿಷಯನ ಶೇರ್ ಮಾಡ್ಕೊಳ್ಳಿ. ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿರ್ಲಿ.